ಹಾಯ್ ಫ್ರೆಂಡ್ಸ್, ಸುವಿಪ್ರ ಸ್ಕಿಲ್ ಪಾರ್ಕ್ನ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ಮಿನ್ ಇಫ್ಸ್ ಹಾಗೂ ಮ್ಯಾಕ್ಸ್ ಇಫ್ಸ್ ಫಂಕ್ಷನ್ನ ಯಾವ ರೀತಿ ಎಕ್ಸೆಲಲ್ಲಿ ಯೂಸ್ ಮಾಡಬೇಕು ಅಂತ ನೋಡೋಣ. ನನ್ನ ಹತ್ರ ಒಂದು ಟೇಬಲ್ ಡೇಟಾ ಇದೆ. ಸ್ಟೂಡೆಂಟ್ ನೇಮ್ ಕಾಲಮ್ ಬಿ ಯಲ್ಲಿದೆ, ಕಾಲಮ್ ಸಿ ಯಲ್ಲಿ ಜೆಂಡರ್ ಇದೆ ಮತ್ತು ಕಾಲಮ್ ಡಿ ಯಲ್ಲಿ ಸ್ಕೋರ್ ಇದೆ. ಸೊ ಅದೇ ರೀತಿ ಇಲ್ಲಿ ನನಗೆ ಮೇಲ್ ಮಿನಿಮಮ್ ಮಾರ್ಕ್ಸ್ ಯಾವುದಿದೆ, ಎಷ್ಟಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಫೀಮೇಲಲ್ಲಿ ಮಿನಿಮಮ್ ಮಾರ್ಕ್ಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ, ಇದು ನೋಡೋಣ ಫ್ರೆಂಡ್ಸ್. ಸೊ ಅದಕ್ಕೆ ಇಲ್ಲಿ ನಾನು ಫಂಕ್ಷನ್ ತೊಗೊತಾ ಇದ್ದೀನಿ. ಮಿನ್ IFS ಬ್ರ್ಯಾಕೆಟ್ ಓಪನ್ ಮಾಡ್ತೀನಿ ಮತ್ತು ಮಿನಿಮಮ್ ರೇಂಜ್ ನಾನು ಸ್ಕೋರ್ ತೊಗೊತೀನಿ D10 D26ವರೆಗೆ, ಕ್ರೈಟೀರಿಯಾ ರೇಂಜ್ ನನಗೆ ಜೆಂಡರ್ ಮೇಲೆ ಬೇಕು, ಮೇಲು ಫೀಮೇಲು. ಸೊ ಜೆಂಡರ್ದು ರೇಂಜ್ ತೊಗೊತೀನಿ C10 C26ವರೆಗೆ, ಮತ್ತು ನನಗೆ ಕ್ರೈಟೀರಿಯಾ 1. ಸೊ ಅದರಲ್ಲಿ ನಾನು ವಿತಿನ್ ಕೋಟ್ಸ್ ಮೇಲ್ ಅಂತ ಟೈಪ್ ಮಾಡ್ತೀನಿ ಮತ್ತು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ಕೊಳ್ಳೋಣ. ಎಂಟರ್ ಕೀ. ಸೊ ಇಲ್ಲಿ ಮಿನಿಮಮ್ ಸ್ಕೋರ್ ಬಂತು. ಸೊ ಮ್ಯಾಕ್ಸಿಮಮ್ ಅದೇ ರೀತಿ ಈಕ್ವಲ್ ಟು ಮ್ಯಾಕ್ಸ್ ಇಫ್ಸ್ ಬ್ರ್ಯಾಕೆಟ್ ಓಪನ್ ಮಾಡ್ಕೊಳ್ಳೋಣ. ರೇಂಜ್ ಅದೇ ರೀತಿ D10 D26ವರೆಗೆ ಸ್ಕೋರ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕ್ರೈಟೀರಿಯಾ ರೇಂಜ್ 1 ಜೆಂಡರ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ C10 C26ವರೆಗೆ, ಮತ್ತು ಇದರಲ್ಲಿ ಕೋಟ್ಸಲ್ಲಿ ಮೇಲ್ ಅಂತ ಟೈಪ್ ಮಾಡ್ಕೊತೀನಿ ವಿತಿನ್ ಕೋಟ್ಸ್, ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತೀನಿ, ಎಂಟರ್ ಮಾಡೋಣ. ಸೊ ಈ ರೀತಿ ಮ್ಯಾಕ್ಸಿಮಮ್ ಸ್ಕೋರ್ ಬಂದಿದೆ. ಸೊ ಅದೇ ರೀತಿ ನಾವು ಫಿಮೇಲ್ ಬೇಕಾದರೆ ಇದನ್ನ ಕಾಪಿ ಮಾಡ್ಕೊಳ್ಳಿ, ಡ್ರ್ಯಾಗ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಲ್ ಇರೋದ್ರಲ್ಲಿ ಫೀಮೇಲ್ ಅಂತ ಟೈಪ್ ಮಾಡೋಣ, ಎಂಟರ್. ಅದೇ ರೀತಿ ಮ್ಯಾಕ್ಸಿಮಮ್ನು ಅಷ್ಟೇ ಡ್ರ್ಯಾಗ್ ಮಾಡ್ಕೊತೀನಿ, ಕಾಪಿ ಆಗುತ್ತೆ. ಸೊ ಫೀಮೇಲ್ ಟೈಪ್ ಮಾಡ್ತೀನಿ, ಎಂಟರ್. ಸೊ ಈ ರೀತಿ ಮಿನ್ IFS ಮ್ಯಾಕ್ಸ್ ಇಫ್ಸ್ ಈ ಫಂಕ್ಷನ್ನಿಂದ ನೀವು ಈ ರೀತಿ ಡೇಟಾನ ನೀವು ಸೆಲೆಕ್ಟ್ ಮಾಡ್ಕೋಬೋದು.